ಬಿಜೆಪಿ ಭಿನ್ನಮತ ಶಮನಕ್ಕೆ ಬಿಜೆಪಿ ನಾಯಕರು ಬರೋದಿರಲಿ, ಸಂಘ ಪರಿವಾರವೇ ಇದೀಗ ಮುಂದಾಗುತ್ತಾ? ಸಂಘದ ನಾಯಕರೊಂದಿಗಿನ ಚರ್ಚೆ ನಡೆಯುತ್ತಾ? ಬಿಜೆಪಿಯ ಕೆಲವು ನಾಯಕರದ್ದು, ಯಾರ ಸಂಘ ಪರಿವಾರದ ನಾಯಕರಿದ್ದಾರೋ ಅವರ ಜೊತೆಯಲ್ಲಿ ಬಿಜೆಪಿ ವರಿಷ್ಠ ನಾಯಕರು ಯಾರಿದ್ದಾರೋ ಅವರು ಚರ್ಚೆ ಮಾಡ್ತಾರಾ ಅಂತ ಪ್ರಶ್ನೆ. ಇಲ್ಲಿ ಸಂಘ ಪರಿವಾರದ ಚರ್ಚೆ ಬಳಿಕ ನಿರ್ಧಾರವನ್ನು ಪ್ರಕಟಿಸಲಾಗುತ್ತಾ ಇಲ್ಲಿ ಅಂತ ಇಲ್ಲಿ ವಿಷಯ ಇದೆ. ಇಲ್ಲಿ ಒಂದು ಸಂಘ ಪರಿವಾರದೊಂದಿಗೆ ಚರ್ಚೆ ಮಾಡಬೇಕಾಗತ್ತೆ. ನಿನ್ನೆ ದೆಹಲಿಯಲ್ಲಿ ರೆಬೆಲ್ ತಂಡದ ಜೊತೆಗೆ ಅಮಿತ್ ಶಾ ಮಾತಾಡಿದ್ದಾರೆ. ಯಾರೆಲ್ಲ ರೆಬೆಲ್ ಇದ್ದಾರೋ ತಂಡ, ರೆಬೆಲ್ ಟೀಮ್ನ ಲಿಂಬಾವಳಿ ಜೊತೆಗೆ ಮಾತನಾಡಿದ್ದಾರೆ ಅಮಿತ್ ಶಾ. ನಿನ್ನೆ ಪಕ್ಷದ ಬೆಳವಣಿಗೆಯ ಮಾಹಿತಿಯನ್ನು ಅರವಿಂದ್ ಲಿಂಬಾವಳಿ ಕೊಟ್ಟಿದ್ದರು. ಬಿಜೆಪಿ ರಾಜ್ಯಾಧ್ಯಕ್ಷರ ನಡೆ ಬಗ್ಗೆ ವಿವರಣೆಯನ್ನು ಕೂಡ ಒಂದು ಕಡೆ ಲಿಂಬಾವಳಿ ಕೇಳಿದ್ದಾರೆ. ಇದೇ ವೇಳೆ RSSನೊಂದಿಗೆ ಚರ್ಚೆ ಮಾಡಿ ತಿಳಿಸ್ತೀನಿ ಅಂತ ಹೇಳಿ ಅಮಿತ್ ಶಾ ಮಾತಾಡಿದ್ದಾರಂತೆ. ಹಾಗಾಗಿ ಈ ಒಂದು ಭಿನ್ನಮತ ಶಮನಕ್ಕೆ RSSನ ಮಧ್ಯಸ್ಥಿಕೆ ಇಲ್ಲಿರುತ್ತಾ ಅಂತ ಪ್ರಶ್ನೆ. ಆಗಲೂ ಕೂಡ ನಾವು ಗಮನಿಸ್ಕೊಂಡು ಬಂದರೆ ರಾಜಕಾರಣದಲ್ಲಿ ಗೊತ್ತಿರ್ತಕ್ಕಂಥ ಸಂಗತಿ ಇದು, ಏನು ದೊಡ್ಡ ರಹಸ್ಯ ಏನಲ್ಲ ಇದು. ಯಾವಾಗಲೂ ಈ ಕಡೆ BJP ಪ್ಲಸ್ RSS, ಆದರೆ BSY ಅಂತ ಬಂದಾಗ ವರ್ಸಸ್ RSS ಅಂತಲೇ ಇದ್ದಿತ್ತು. ಅನೇಕ ವಿಚಾರಗಳಲ್ಲಿ ಯಡಿಯೂರಪ್ಪನವರಿಗೂ RSSನ ನಾಯಕರಿಗೂ ಒಂಥರ ಹೊಂದಾಣಿಕೆ ಆಗಿಬರ್ತಾ ಇರಲಿಲ್ಲ ಅಂತ. ಇದೀಗ ಯಡಿಯೂರಪ್ಪನವರ ನಂತರದಲ್ಲಿ ಆ ಚುಕ್ಕಾಣಿ ಬೇರೆಯವ್ರಿಗೆ ಹೋಗಬೇಕಾಗಿತ್ತು. ಯಡಿಯೂರಪ್ಪ ಅವ್ರನ್ನ BJP ಹೈಕಮಾಂಡ್ ಸುಮ್ಮನೆ ಇಳಿಸುತ್ತಾ? RSS ಹೇಳ್ದೆ ಇಳಿಸ್ಬಿಟ್ಟಿತ್ತ BJP ಹೈಕಮಾಂಡ್? ಎಲ್ಲ ಆಡೋ ಮಗು ಕೇಳಿದ್ರು ಈ ವಿಚಾರವನ್ನು ಹೇಳಿಬಿಡ್ತಾರೆ. ಅಷ್ಟೇ ಇತ್ತು ಅವ್ರಿಗೆ. BJP ಹೈಕಮಾಂಡ್ ಜೊತೆಗೆ RSS ಯಡಿಯೂರಪ್ಪನವ್ರಿಗೆ ಅಷ್ಟೇ ಇತ್ತು. RSS ನಾಯಕರೊಂದಿಗೂ ಅಷ್ಟು ಕಷ್ಟ ಇತ್ತು. ಇವತ್ತು ನೀವು ಚೆಕ್ ಮಾಡಿಕೊಂಡಾಗ RSS ಬೆಂಬಲದಿಂದ ಟಿಕೆಟ್ ಪಡೆದುಕೊಂಡಂಥ BJP ನಾಯಕರ ಪಡೆ ಏನಿದೆಯೋ ದೊಡ್ಡ ಮಟ್ಟದಲ್ಲಿ ಯಡಿಯೂರಪ್ಪ ಅವ್ರನ್ನ ಅವರ ಫ್ಯಾಮಿಲಿಯಲ್ಲಿ ವಿರೋಧಿಸುವಂಥವರೇ. ಯಡಿಯೂರಪ್ಪ ಅವರ ಮನೆ ಅಡುಗೆ ಮನೆಯಲ್ಲಿ ಈ ರಾಜ್ಯದ ವಿಧಾನಸಭಾ ಟಿಕೆಟ್ಗಳು ಹಂಚಿಕೆ ಆಗಿಬಿಡಲ್ಲ, ಅವ್ರ ಕಿಚನ್ನಲ್ಲಿ ಎಲ್ಲ ಡಿಸೈಡ್ ಆಗಿಬಿಡಲ್ಲ, ಅವರಿಂದನೇ ಅಲ್ಲ ಬೇರೆಯವರು ಶ್ರಮಪಟ್ಟಿದ್ದು, ಈ ಥರದ ಮಾತುಗಳೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ. ಅಂಥ ನಾಯಕರು ಯಾರ್ಯಾರು ಮಾತಾಡಿರ್ತಾರೋ ಅದು ನಿಮಗೆ ನಿರ್ವಿವಾದವಾಗಿ ಅವರೆಲ್ಲ RSS ನಾಯಕರ ಬೆಂಬಲ ಇಟ್ಕೊಂಡಿರ್ತಕ್ಕಂಥವ್ರು ಅಂತಲೇ ಅರ್ಥ. ಅಯ್ಯೋ ಯಡಿಯೂರಪ್ಪ ಅವ್ರನ್ನೇನೋ ಇಳಿಸ್ಬಿಟ್ವಿ, ಯಡಿಯೂರಪ್ಪ ಅವ್ರನ್ನ ಇಳಿಸೋದ ಮೇಲೆ ಪಾರ್ಟಿಗೆ ಈ ಸ್ಥಿತಿ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಏನು ಯಡಿಯೂರಪ್ಪ ಮಹಾ ಅಂತ ಮಾತಾಡ್ತಾ ಇದ್ದರು, ಪಾರ್ಟಿ ಸೋತೋಯ್ತಲ್ಲ. ಮೊಮ್ಮಯ್ಯ ಅವ್ರನ್ನ ತಂದು ಕೂರಿಸಿದ್ರು, ಏನು ದೊಡ್ಡ ಮಟ್ಟದ ಗಿಟ್ಟದಂಗೆ ಕಾಣಿಸ್ತಿಲ್ಲ. ಪಾರ್ಟಿ ಸೋತ ಮೇಲೆ ಆಮೇಲೆ ಮತ್ತೆ ಜ್ಞಾನೋದಯ ಆಯಿತು, ಇಲ್ಲ ನಾವು ಯಡಿಯೂರಪ್ಪ ಅವ್ರನ್ನ ಅಷ್ಟು ಸುಲಭಕ್ಕೆ ಕಂಡಮ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲಿ ವಿಜೇಂದ್ರ ಅವ್ರನ್ನ ನಾವು ಅಧ್ಯಕ್ಷರನ್ನು ಮಾಡಬೇಕಾಗತ್ತೆ ಅಂತ ಹೇಳಿ ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಮಾಡಿ ಕೂರಿಸಿದ್ರು. ಪ್ರಶ್ನೆ ಏನಿದೀಗ, ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಮಾಡಿದ ತಕ್ಷಣ ಅವ್ರನ್ನ ಹಾಗೆ ನೀನು ಇಳಿಯಪ್ಪ ಅಂದರೆ ಇಳಿದು ಬಿಡಲ್ಲ. ಒಂದು ತಂಡ ಬೇಕಾಗತ್ತೆ, ಆರೋಪ ಮಾಡೋಕ್ಕೆ ಸ್ವಲ್ಪ ಜನ ಬೇಕಾಗತ್ತೆ. ಆ ಆರೋಪ ಮಾಡಿ 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 ಇವರು ವೀಕು ಸರಿ ಇಲ್ಲ, ಅದು ಹಾಗೆ ಅಲ್ವಾ? ಒಂದು ವಿಷಯವನ್ನು 10 ಸಲ ಹೇಳ್ತಾರೋ, 50 ಸಲ ಹೇಳ್ತಾರೋ, 100 ಸಲ ಹೇಳ್ತಾರೋ, ಹೇಳ್ತಾ ಅದೇ ಒಂದು ರೀತಿಯಲ್ಲಿ ರಾಜಕೀಯ ವಲಯದಲ್ಲಿ ಜನಜನಿತ ಆಗಿಬಿಡುತ್ತೆ ಆ ಒಂದು ಮಾತು, ಜನಮಾನಸದಲ್ಲಿ ಬಿತ್ತು ಹೋಗಿಬಿಡುತ್ತೆ ಆ ಒಂದು ಮಾತು. ಸ್ವಂತ ಮಾತು ಬಿತ್ತಿದ ಮೇಲೆ ಏನಿಲ್ಲ ರೀ, ಎಫೆಕ್ಟಿವ್ ಇಲ್ವಂತೆ, ನಿಲ್ಲಿಸ್ತಾ ಇದ್ದೀವಿ ನಿಮ್ಮನ್ನ, ಬೇರೆಯವ್ರು ಮಾಡ್ತೀನಿ ಅಂತ ಹೇಳಿಬಿಟ್ಟಾಗ ಆ ಮಟ್ಟದ ವಿರೋಧ ಇರಲ್ಲ. ಇನ್ಎಫಿಷಿಯೆಂಟ್ ಇದ್ದರೂ ಅದಕ್ಕೆ ಇಳಿಸ್ಬಿಟ್ರು ಅಂತ ಒಂದು ಚರ್ಚೆ ಬರುತ್ತಲ್ಲ, ಆ ಒಂದು ಪ್ಲಾನ್ ಇಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆಯಾ ಅಂತ ಒಂದು ಅನುಮಾನ ರಾಜಕೀಯ ವಲಯದಲ್ಲಿ ಇದೆ. ಇಳಿಸ್ಕೊಳಕ್ಕಿದ್ದೀಗ ರಾಕೇಶ್ ಇದ್ದಾರೆ. ರಾಕೇಶ್, ಈಗ ವಿಜೇಂದ್ರ ಅವರನ್ನು ಇಳಿಸ್ಬೇಕು ಅಂತ ಒಂದು ಬಣ ಟೊಂಕ ಕಟ್ಟಿ ನಿಂತಿದೆ. ಒಂದು ಪಾರ್ಟಿ ಹೈಕಮಾಂಡ್ ಮನಸ್ಸು ಮಾಡಿದ್ದಿದ್ರೆ ಈ ಇಡೀ ಭಿನ್ನರ ಧ್ವನಿಯನ್ನು ಅಡಗಿಸುವುದು ಒಂದೇ ಒಂದು ಸಾಲಿನ ಸಂದೇಶದಲ್ಲಿ ಮುಗಿದು ಹೋಗ್ತಾ ಇತ್ತು. ಆದರೆ ಪಾರ್ಟಿ ಹೈಕಮಾಂಡ್ ಬಯಸ್ತಾ ಇರೋದು ಅದೇ, ಭಿನ್ನರು ಹೇಳ್ತಿರೋದು ಅದೇ ಎನ್ನುವ ಧಾಟಿಯಲ್ಲಿ ಸಾಕ್ತಾ ಇದೆ ಇಡೀ ವಿಚಾರಗಳಲ್ಲಿ ಅಂತ. ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ.